ರಾಜ್ಯದಲ್ಲಿ ದರೋಡೆಕೋರರ ಹಾವಳಿ ಇವತ್ತು ಕೂಡ ಮುಂದುವರೆದಿದೆ. ಡ್ರಾಪ್ ಕೊಡುವಂತ ನೆಪದಲ್ಲಿ ವೃದ್ಧರೊಬ್ಬರನ್ನು ದರೋಡೆ ಮಾಡಿರುವಂಥ ಘಟನೆ ಬೆಂಗಳೂರು ಹೊರವಲಯದಲ್ಲಿ ನಡೆದಿದೆ. ನಿರ್ಜನ ಪ್ರದೇಶಕ್ಕೆ ವೃದ್ಧರನ್ನ ಕರ್ಕೊಂಡು ಹೋಗಿ ರಾಬರಿ ಮಾಡಲಾಗಿದೆ. ಅವರ ಬಳಿ ಇದ್ದಂಥ 70 ಗ್ರಾಂ ಚಿನ್ನಾಭರಣ ಕದ್ದು ದರೋಡೆಕೋರ ಎಸ್ಕೇಪ್ ಆಗಿರೋ ತಲೆಗೆ ಸುತ್ತಿಗೆಯಿಂದ ಹಲ್ಲೆ ಮಾಡಿ ದರೋಡೆ ಮಾಡಿದ್ದಾರೆ. ಸೂರ್ಯ ಸಿಟಿ ಸ್ಟೇಷನ್ ಲಿಮಿಟ್ ಅಲ್ಲಿ ನಡೆದಿರುವಂಥ ಘಟನೆ ಇದು. ಬೆಂಗಳೂರಿನ ಆನೇಕಲ್ನಲ್ಲಿರುವಂಥ ಸೂರ್ಯ ಸಿಟಿ ಸ್ಟೇಷನ್ ಲಿಮಿಟ್ ಅಲ್ಲಿ ನಡೆದಿರುವಂಥ ಘಟನೆ ಇದು. ಏನಕ್ಕೆ ಆಟೋದ ನಿನ್ನೆ ಏನೋ ಅಕಸ್ಮಾತ್ ಹೋಗಿದ್ದೆ ಆಟೋದಲ್ಲಿ. ನಾನೇನು ಮುಗ ಕೆಲಸ ಇಲ್ಲ. 3 ಕಾರ್ ಅವೆ, ಡ್ರೈವರ್ ಇದ್ದಾನೆ. ಎಲ್ಲಿ ಡ್ರಾಪ್ ಮಾಡಿದ್ರು ನಿಮ್ಮನ್ನು ಕರ್ಕೊಂಡು ಹೋಗಿ? ಎಲ್ಲಿ ಬಿಟ್ರು? ತಿರ್ಗಾ ಎರಡು ಬಿಟ್ರು. ನಮ್ಮ ತಳ್ಬಿಟ್ಟು ಹೊಟ್ಟೋಗ್ಬಿಟ್ರು ಕಾರ್ ಎತ್ಕೊಂಡು. ಮೆಡಿಕಲ್ಗೆ ಹೋಗಿ ವಾಪಸ್ ಬಂದ್ರ ನೀವು? ಮೆಡಿಕಲ್ ಹೋಗಲಿಲ್ಲ, ಸೀದಾ ಮನೆಗೆ ಬಂದೆ. ಅಲ್ಲ, ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋದ್ರ ಅವ್ರು? ಫಸ್ಟ್ ಚಂದಾಪುರಕ್ಕೆ ಕರ್ಕೊಂಡು ಹೋದ್ರಾ? ಯಾರು? ಆಟೋದವರು? ಚಂದಾಪುರಕ್ಕೆ ನಾನೇ ಇಲ್ಲಿಂದಾನೆ ಹೋದ್ವಿ. ಏನಕ್ಕೆ ಹೋಗಿದ್ ನೀವು? ಏನೋ ಔಷಧಿ ಬೇಕಾಗಿತ್ತು, ಹೋಗಿದ್ದೆ. ಟ್ಯಾಬ್ಲೆಟ್ಸು ತಗೊಂಡ್ರ ಅಲ್ಲಿ ಮೆಡಿಕಲ್ ಅಲ್ಲಿ? ಮತ್ತೆ ಅದೇ ಆಟೋದಲ್ಲಿ ಬಂದ್ರಾ? ನಾನು ಬರ್ತಾ ಇದ್ದೀನಿ ರೋಡಲ್ಲೇ, ಒಂದು ಅಷ್ಟು ದೂರ ಬಂದಿದ್ದೀನಿ. ಹಿಂದೆ ಕಡೆಯಿಂದ ಇವ್ನು ಬಂದವನೇ ನನ್ನ ಮಗ. ಬಂದ್ ಏನ್ ಹೇಳ್ದ? ಬರ್ತೀನಿ ಅಂದ್ರೆ ಏನಂದ. ಹಾ, ಬರ್ತೀನಿ ಅಂದ. ನಿಲ್ಸ ಕೂತ್ಕೊಂಡೆ ಬಂದೆ. ಹೋಗ್ಬೇಕಂತ ಹೇಳ್ದ ನನ್ನ ಮಗ. ಏನ್ ಕೇಳ್ದ? ಎಷ್ಟೊತ್ತಾಗ್ತದೆ ಬರುವಾಗ? ನಾನೆಲ್ಲ ಹೋಗಿ ಬರ್ತೀನಿ ಅಂದ. ನಾವು ಹೇಳೋಕ್ಕಾಗಲ್ಲ, ಹೋಗ್ರಿ ಮಸ್ತಾಗಿ ಆಟಗಳಿದ್ದಾವೆ, ಯಾವುದೋ ಒಂದು ಆಗ್ತದೆ, ಬರ್ತೀನಿ ಹೋಗ್ತೀನಿ ನಾನು ಅಂತಂದೆ. ಆಮೇಲೆ ಇಲ್ಲ ಎಷ್ಟೊತ್ತಾಗ ರೇಟ್ ಬಂದ, ನಾನೇನು ಹೇಳಿಲ್ಲ. ನನ್ನ ಮಗ ನನಗೆ ಕಾಯ್ಕೊಂಡು ಒಂದು ಅವರ್ ಆಗ್ಬೋದು, ಇಲ್ಲ ಒಂದು 3/4 ಅವರ್ ಆಗ್ಬೋದು, ಕಾಯ್ತೀಯ ಅಂತಂದೆ. ಕಾಯ್ಕೊಂಡೆ. ಅವನೇ ನನಗಾಗಿ ನೋಡೋದು. ಹೋಗ್ಬೇಕಾದ್ರೆ ನೀವು ಹೋದಾಗ ಒಬ್ಬರೇ ಇದ್ರ? ಆಮೇಲೆ ಬರ್ಬೇಕಾದ್ರೆ ಇಬ್ರೇ ಅವ್ರು ಇದ್ರ? ಇಲ್ಲ ಹೋಗ್ಬೇಕಾದ್ರೆ ನಿಮ್ಗೆ? ಹೋಗುವಾಗ ಒಬ್ಬನೇ ಇದ್ದಿದ್ದು. ಇಲ್ಲಿ ಹತ್ತದಾಗ ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಇದಾಯ್ತಲ್ಲ, ಆ ಬಡಕಾಯಿ ಅಂಗಡಿ ಮುಂದಕ್ಕೆ, ಆ ಅಂಗಡಿ ಹತ್ರ ಇವನು ಕೂಕೊಂಡ. ಕೂಕೊಂಡ ಅವನು ಓಡ್ ಬಂದ. ಕೂತ್ಕೊಳ್ಳೋ ಕಾರ್ನಲ್ಲಿ ಅಂದ. ಕಾರ್ನಲ್ಲಿ ಕೂತ್ಕೊಂಡ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಅಪರಿಚಿತರಿಂದ ಡ್ರಾಪ್ ತೆಗೆದುಕೊಳ್ಳಬಾರದು ಅಂತ 108 ಸಲ ಹೇಳಿದ್ರು. ಜನ ಬುದ್ಧಿ ಕಲಿಯಲ್ಲ. ಬಹುಶಃ ಅಂಥದ್ದೇ ಘಟನೆ ಅಂತ ಅನ್ಸುತ್ತೆ ಇದು. ಕೊಡುವಂತಹ ನೆಪದಲ್ಲಿ ರಾಬರಿ ಮಾಡಿರುವಂಥದ್ದು. ಅಂದರೆ ಈ ವೃದ್ಧ ಏನಿರ್ತಾರೆ ನಾಗರಾಜ್ ಅವರು, ಇವರು ಕಾಚನಾಯಕನಹಳ್ಳಿಯಿಂದ ಚಂದಾಪುರಕ್ಕೆ ಹೋಗಬೇಕಾಗಿರುತ್ತೆ. ತೋಟಕ್ಕೆ ಔಷಧಿಯನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಅವರು ಚಂದಾಪುರಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಓರ್ವ ಆಟೋ ಚಾಲಕ ಆಟೋವನ್ನು ನಿಲ್ಲಿಸಿ ಡ್ರಾಪ್ ಕೊಡ್ತೀನಿ ಬನ್ನಿ ಅಂತ ಕರೀತಾನೆ. ಅವರು ಕೂಡ ಆಟೋದಲ್ಲಿ ಹೋಗ್ತಾರೆ, ಚಂದಾಪುರದಲ್ಲಿ ಇಳಿಸ್ತಾನೆ. ಅನಂತರದಲ್ಲಿ ಅವರು ತೋಟಕ್ಕೆ ಔಷಧಿಯನ್ನು ಹಾಗೆ ಮನೆಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಕೂಡ ಆ ಆಟೋ ಚಾಲಕ ಎಲ್ಲಿಯೂ ಹೋಗೋದಿಲ್ಲ, ಅಲ್ಲೇ ಸುತ್ತಾಡ್ತಾ ಇರ್ತಾನೆ. ಅಂದರೆ ಅವನು ಡ್ರಾಪ್ ಮಾಡಿದಂಥವನು ಅವನು ತನ್ನ ಕೆಲಸವನ್ನು ನೋಡ್ಕೊಂಡಿರೋದಿಲ್ಲ. ಇವರು ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ಕೂಡ ಈತ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಯಾವಾಗ ಇವರ ಎಲ್ಲಾ ಕೆಲಸಗಳು ಕೂಡ ಮುಗಿಯುತ್ತೋ ಅನಂತರದಲ್ಲಿ ಇವರು ಮತ್ತೆ ವಾಪಸ್ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಆತನೇ ಬರ್ತಾನೆ. ಆತನೇ ಹಿಂಬಾಲಿಸಿಕೊಂಡು ಬಂದು ಮತ್ತೆ ಡ್ರಾಪ್ ಕೊಡೋದಾಗಿ ಹೇಳ್ತಾನೆ. ಆಗ ಒಮ್ಮೆ ಡ್ರಾಪ್ ಕೊಟ್ಟಿದ್ರಲ್ಲ ಅಂತ ಹೇಳಿ ಇವರು ಕೂಡ ಆಟೋವನ್ನು ಹತ್ತಿಕೊಳ್ತಾರೆ. ಅನಂತರದಲ್ಲಿ ಮಧ್ಯದಾರಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇನ್ನೋರ್ವ ಸ್ನೇಹಿತ ಕೂಡ ಆಟೋವನ್ನು ಹತ್ತಿಕೊಳ್ತಾನೆ. ಅನಂತರದಲ್ಲಿ ಇವರು ಮದ್ಯ ಪಾರ್ಟಿಯನ್ನ ಮಾಡ್ತಾರೆ. ಪಾರ್ಟಿ ಆದಂತಹ ನಂತರದಲ್ಲಿ ಈತನಿಗೆ ವೃದ್ಧನಿಗೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಸುತ್ತಿಗೆಯಿಂದ ಅವರ ತಲೆಗೆ ಹೊಡೆದು ಆತನ ಬಳಿ ಇದ್ದಂತಹ ಚಿನ್ನದ ಸರವನ್ನು ಕೂಡ ಕಸಿದುಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಅನಂತರದಲ್ಲಿ 70 ಗ್ರಾಂ ಚಿನ್ನದ ಸರವನ್ನು ಕೂಡ ಕಸಿದುಕೊಂಡು ಆಟೋದಿಂದ ತಳ್ಳಿ ಎಸ್ಕೇಪ್ ಆಗಿರುವಂಥದ್ದು. ಸೂರ್ಯ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ನಿನ್ನೆಯೇ ಈ ವೃದ್ಧ ಏನಿದ್ದಾರೆ ಅವರು ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಯಾರು ಅವರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಆಟೋ ನಂಬರ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವರು ಚಂದಾಪುರಕ್ಕೆ ಡ್ರಾಪ್ ಮಾಡಿದಂಥ ಸಂದರ್ಭದಲ್ಲಿ ಆಟೋ ನಂಬರ್ ಏನಾದರೂ ಯಾವುದಾದ್ರೂ
CCTVಯಲ್ಲಿ ಟ್ರೇಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 2 ತಂಡಗಳನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ಇವರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅವರನ್ನ ಬಂಧಿಸಲಿಕ್ಕೆ ಈಗಾಗಲೇ ಸೂರ್ಯ ಸಿಟಿ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅಂದ್ರೆ ಈ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ಬಾರಿಯೂ ಕೂಡ ಪೊಲೀಸರು ಅದೇ ರೀತಿಯಲ್ಲಿ ಹೇಳ್ತಾ ಇರ್ತಾರೆ, ಅಂದ್ರೆ ಅಪರಿಚಿತ ವ್ಯಕ್ತಿಗಳು ಡ್ರಾಪ್ ಅನ್ನ ಕೊಡುವಂತ ಸಂದರ್ಭ ಕೊಡ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಯಾರು ಕೂಡ ಅವರಿಂದ ಡ್ರಾಪ್ ಅನ್ನ ಪಡಿಬೇಡಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಶೇರ್ ಮಾಡ್ತಾ ಇದ್ರು. ಜನಸಾಮಾನ್ಯರು ಸ್ವಲ್ಪ ಮಟ್ಟಿನ ನಿರ್ಲಕ್ಷ್ಯವನ್ನ ತೋರ್ತಾ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಾಬರಿ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ರಾಜ್ಯದ ಗಡಿಭಾಗಗಳಾಗಿರ್ಬೋದು ಅವೆಲ್ಲವೂ ಅಲ್ಲಿ ಚೆಕ್ ಪೋಸ್ಟ್ಗಳನ್ನ ಕೂಡ ಈಗಾಗಲೇ ಸಾಕಷ್ಟು ಬಿಗಿಗೊಳಿಸಲಾಗಿದೆ. ಎಲ್ಲ ಗಾಡಿಗಳನ್ನ ಕೂಡ ಪರಿಶೀಲನೆ ಮಾಡಿ ಬಿಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಸೂರ್ಯ ಸಿಟಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗಾಗಿ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.